ಉಂಡ್ರೆ ಹೊಟ್ಟೆ ಕೆಡ್ತದೆ, ಹಳಿಸಿದ ಅನ್ನ ಉಂಡ್ರೆ ಹೊಟ್ಟೆ ಕೆಡ್ತದೆ, ಹಳಿಸಿದ ಮಾತುಗಳನ್ನು ಕೇಳಿದ್ರೆ ಸಂಸಾರ ಕೆಡ್ತದೆ. ಇಷ್ಟ ಯಾವತ್ತೂ ಸಂಶಯ ಮಾಡೋಕೆ ಹೋಗ್ಬಾರ್ದು. ನೀವು ಮಾಡೋಕೆ ಹೋಗ್ಬಾರ್ದು, ಇವರು ಮಾಡೋಕೆ ಹೋಗ್ಬಾರ್ದು. ಸಂಶಯ ಮಾಡಿ ಜಗಳನೂ ಮಾಡೋಕೆ ಹೋಗ್ಬಾರ್ದು. ಜಗಳ ಮಾಡಬಾರ್ದು ಅಂತೇನಲ್ಲ, ಜಗಳನೂ ಮಾಡ್ಬೋದು, ಅದು ಸಣ್ಣ ಪುಟ್ಟ ವಿಷಯಕ್ಕೆ ಮಾಡೋಕೆ ಹೋಗ್ಬಾರ್ದು. ವಿಚಿತ್ರ ಜಗಳ. ತಿಪ್ಪ್ಯಾಗ ಮುಸುರಿ ಚೆಲ್ಲಕ್ಕಂತ ಹೋಗ್ಯಾಳ ಹೆಣ್ಮಗಳು. ತಿಪ್ಪ್ಯಾಗ ಮುಸುರಿ ಚೆಲ್ಲಿ ಹೊರಗೆ ಬರ್ಬೇಕಾದ್ರೆ ಒಂದು ಹುಣಸಿ ಗಿಡ ಹುಟ್ಟೈತಿ. ಏನು ಹುಟ್ಟೈತವ? ಹುಣಸಿ ಗಿಡ. ಹುಣಸಿ ಗಿಡ ಹುಟ್ಟಿದ್ದು ಇಷ್ಟು ಖುಷಿ ಆಯ್ತು. ಓಡಿ ಬಂದು ಗಂಡಗೆ ಹೇಳಿಲ್ಲ, ನಮ್ಮ ಹಿತ್ತಲ್ಲ ಹುಣಸಿ ಗಿಡ ಹುಟ್ಟೈತಿ. ಎಟ್ಟೈತದ? ಎಟ್ಟೈತಿ? ಇಟ್ಟೈತಿ. ಹುಣಸಿ ಗಿಡ ಹುಟ್ಟೈತೆ ಅಂದ ಕೂಡಲೇನ ಗಂಡ ಅಂದ ಭಾರಿ ಚಲೋ ಆತು. ಚಲೋ ಆತು ನೋಡ್ರಿ, ಅಲ್ಲಿಂದ ಡೆವಲಪ್ಮೆಂಟ್ ಚಲೋ ಆತು ಅದ್ರದ್ದು. ಮತ್ತು ಹುಣಸಿ ಗಿಡ ಏನೋ ಹುಟ್ಟೈತಿ ಕರೆ, ನಾಳೆ ದೊಡ್ಡದಾತಂದ್ರೆ ದೊಡ್ಡದಾದಾಗ ಅದ್ರಾಗ ಹಣ್ಣು ಬಿಡ್ತಾವಲ್ಲ, ಹಣ್ಣು ಮಾರಿ ಏನು ತೊಂಬರು ನಂದು ಅವ. ಹುಣಸಿ ಗಿಡ ಎಟ್ಟೈತಿ? ಹುಣಸಿ ಪಟ್ನ ಹೇಳ್ಬೇಕು ನೀವು. ಇಟ್ಟ ಐತಿ ಹುಣಸಿ ಗಿಡ. ಎಟ್ಟೈತಿ? ಅವ ಎಲ್ಲಿ ಹೋಗ್ಯಾನ? ದೊಡ್ಡದಾಗಿ ಹಣ್ಣು ಮಾರಿ ಏನು ತರ್ಬೇಕಂದವ. ಅಕ್ಕಿ ಅಂದ್ಲು ಮನ್ಯಾಗ ಆಕಳಿಲ್ಲ ಏನಿಲ್ಲ, ಬರೇ ಮತ್ತೊಬ್ಬರು ಮನ್ಯಾಗ ಹಾಲು ತೊಂಬರೋದಾಗೈತಿ. ಹಿಂಗಾಗಿ ಒಂದು ಆಕಳ ತೊಗೊಂಡು ಬಂದು ನಾವ ಮನ್ಯಾಗ ಹಾಲು ಕರೆದು ಚಾದ ಅಂಗಡಿ ಇಟ್ಟು ಚಾ ಮಾರೋಣ ಅಂದ್ ಅಕ್ಕಿ. ಹುಣಸಿ ಗಿಡ ಎಟ್ಟೈತಿ? ಇಟ್ಟೈತಿ. ಹುಣಸಿ ಗಿಡ ಇಟ್ಟೈತಿ. ಚಾ ಮಾರು ಮಟ್ಟ ಹೋಗ್ಯಾಳ. ಅವ ಸುಮ್ಮನೆ ಇರ್ಬೇಕಿಲ್ಲ. ಮತ್ತು ನೀನು ಇದ್ದೂರಾಗನ ಮದುವೆ ಮಾಡ್ಕೊಂಡಿನಿ ನಾನು. ನಿಮ್ಮವ್ವ ನಿಮ್ಮ ಅಪ್ಪ ಇಲ್ಲೇ ಅದಾರ, ನಿಮ್ಮ ಅಣ್ಣ ತಮ್ಮರು ಇಲ್ಲೇ ಅದಾರ. ನೀ ಅದಕ್ಕಂತ ಇದಕ್ಕಂತ ಮತ್ತು ನೀ ಏನಾದರೂ ನಾವು ಆ ಟೈಮ್ದೊಳಗೆ ಒಂದು ಕಪ್ ಹಾಲು ತವ್ರ ಮನೆಗೆ ಕೊಟ್ಟಿಗಿಟ್ಟಿ ಅಂದ್ ನೋಡ್ರಿ ಅವ. ಹುಣಸಿ ಗಿಡ ಎಟ್ಟೈತಪ್ಪ? ಇಟ್ಟೈತಿ. ಹುಣಸಿ ಗಿಡ ಇಟ್ಟೈತಿ. ತವ್ರ ಮನೆಗೆ ಹಾಲು ಕುಡಿ ಸುದ್ದಿ ಮಾತಾಡಕತ್ತಾರ. ಆಕೆ ಅಂತಾಳೆ, ಇಲ್ಲಿ ಮಠ ನಮ್ಮ ಮನೆ ನೆನಕ್ಕೆ ಕೊಟ್ಟು ನಡೆಸ್ದವ್ರ ನಮ್ಮ ಮನೆಯವರು, ಅವ್ರಿಗೆ ಒಂದು ಕಪ್ ಹಾಲು ಕೊಡ್ಬೇಡ ಅಂತೇಳಿ ಅಂದ್ರೆ ಒಂದು ಕಪ್ ಅಲ್ಲ 1 ಲೀಟ್ರ್ ಹಾಲು ಕೊಡೋಕೆ ನಾನು ಅಂದ ಅಕ್ಕಿ. ಹುಣಸಿ ಗಿಡ ಎಟ್ಟೈತಿ? ಇಟ್ಟೈತಿ. ಒಂದು ಕಪ್ ಅಲ್ಲ 1 ಲೀಟ್ರ್ ಹಾಲು ಕೊಡ್ತೀನಿ ಅಂದ ಕೂಡಲೇನ ನನ್ನ ಮಾತು ಮೀರಿ ಹಾಲು ಕೊಡ್ತೀನಿ ಅಂದ್ರೆ ನೀ ಮನೆಯಾಗಿರಕ್ಕೆ ಲಾಯಕ್ಕಿಲ್ಲ ಅಂತ ಯಾರು ಬಿಟ್ಟವ. ಹುಣಸಿ ಗಿಡ ಎಟ್ಟೈತಿ? ಎಲ್ಲಿ ಮಠ ಹೋಗೈತಿ ಅದು? ಎಲ್ಲಿ ಮಠ ಹೋಗೈತಿ? ಹಾಲು ಕೊಟ್ಟು ಅವ್ರ ತವ್ರ ಮನೆಗೆ ಕೊಟ್ಟು ಇಕ್ಕಿ 2 ಹೇಟ್ ಕಪಾಳಕ್ಕೆ ಹೊಡಿ ಮಠ ಹೋಗೈತಿ ಅದ. ಯಾವಾಗ 2 ಹೇಟ್ ಬಿತ್ತು ಅವಾಗ ಅಕ್ಕಿ ಅಂತಾಳೆ, ನಿಂದೇನು ನಡಿ ನಾವು ಹೊಕ್ಕಿನ ಅಂತ ತಿಳ್ಕೊಂಡು ಸುಟ್ಕೇಸ್ ತೊಗೊಂಡು ಅಲ್ಲೇ ಹಿತ್ತಲಾಗ ಅಷ್ಟು ಅವ್ರ ಮನೆಗೆ ಹೋಗಿ ಕುಂತಕ್ಕಿ. ಅವಾಗ ಅವ್ರ ಮನ್ಯಾಗ ಅವ್ರು ಅಣ್ಣ ತಮ್ಮರು ಗಟ್ಟೋಳವ್ರು ಇದ್ರು. ಯಾಕೆ ತಂಗಿ ಯಾಕೆ ಬಂದಿ? ನಿಮ್ಮ ಮಾವು ಹಿಂಗೆ ಹೊಡೆದಾನೆ ಅದಕ್ಕೆ ಪುರಾಣ ಹೇಳಿಲ್ಲಕ್ಕಿ. ಹುಣಸಿ ಗಿಡ ಆಕಳ ಚಾ ಹಾಲು ಕೊಟ್ಟೆ ಹೊಡೆದ ಬಂದೆ. ಇಲ್ಲಿ ಮಠ ಬಂದು ಕೂಡಲೇನ 2 ದಿವ್ಸ ಮನ್ಯಾಗಿರು, ಏನು ತೆನ್ಸಿ ಕರ್ಸಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು ಇವ ಏನು ಇವತ್ತು ಹೋಗ್ಯಾಳ ನಾಳೆ ಬರ್ತಾಳೆ ಅಂತ ತಿಳ್ಕೊಂಡು ಕೈ ಕಟ್ಕೊಂಡು ಹಂಗೆ ಕೆರೆ ಒಂಡಿ ಮೇಲೆ ಅಡ್ಡಾಡ್ತಿದ್ದಿ ಮಾವ ಅಡ್ಡಾಡ್ಬೇಕಾದ್ರೆ ಹಿಂದೊಬ್ಬ ಬಂದ ಅಳಿಯ, ಮುಂದೊಬ್ಬ ಬಂದ, ಹಿಂದೊಬ್ಬ ಕಪಾಳ ಕೊಡ್ದ, ಹಿಂದೊಬ್ಬ ಬೆನ್ನಿಗೆ ಒದ್ದು ಹಾಕಿ ಒದಿಬೇಕಾದ್ರೆ ಅಲ್ಲೋ ಅಳಿಯ ಹೊಡಿಯಾಕತ್ತಿ, ಹೇಳ್ಯಾರ ಹೊಡಿಯೋ ಎದಕ್ಕೆ ಹೊಡಿಯಾಕತ್ತಿ? ಮಗನ ಆಕಳ ಮನೆ ಕಟ್ಟಕ್ಕೆ ಬರ್ತೈತಿಲ್ಲ, ಕಂಡವ್ರು ಹೊಲ್ಲಾಗ ಹೋಗಿ ಸೊಪ್ಪಿ ಮೇಯಾಕತ್ತೈತದ ಅಂದವ. ಹುಣಸಿ ಗಿಡ ಎಟ್ಟೈತಿ? ತಿಳಿದೈತಿಲ್ಲ? ಇಟ್ಟು ಜಗಳ ತಗೊಂಡು ಅವ ಕೊಟ್ಟಿಲ್ಲ, ಇನ್ನೂ ಆಗಿಲ್ಲ, ಇನ್ನೂ ಆಕಳ ತಂದೆ ಎಲ್ಲೋ ಮರ ನಾನು ಅಂದವ. ಮತ್ತು ನಮ್ಮ ಅಕ್ಕ ಇನ್ನೂ ಕೊಟ್ಟೆ ಎಲ್ಲೋ ಮಗನ ಹಾಲು ಅಂದವ. ಇಟ್ಟು ಜಗಳ ತೊಗೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇರೋ ಅಷ್ಟು ದಿವಸಗಳ ಕಾಲ ಎಷ್ಟು ದಿವಸ ಕುಂತ ನಾವೆಲ್ಲರೂ ಒಂದು ದಿವಸ ಹೋಗವ್ರೆ. ಎಷ್ಟು ಚಂದ ಹೋಗವ್ರು ಅಂತಂದ್ರೆ ಒಂದು ಗಿಡದಾಗ ಹಕ್ಕಿಗಳು ಎಲ್ಲ ಬಂದು ಕೂತ್ಕೊಂಡು ಸಾಯಂಕಾಲ ಅನ್ನುವಂಥ ಟೈಮ್ದಾಗ ಬಂದು ಕೂತ್ಕೊಂಡು ಮುಂಜಾನೆ ಹೇಗೆ ತಮ್ಮ ತಿಳಿದ ದಿಕ್ಕಿಗೆಲ್ಲ ಹಾರಿ ಹೋಗಿಬಿಡ್ತಾವೆ. ಹಾಗಾಗಿ ಕೂಡಿರ್ದ ಸತಿಸುತರು ತಮ್ಮ ತಮಗೆ ಹರಿದು ಹಂಚಿ ಹೋಗುತ್ತಿದ್ದಾರೆ. ಬಂಜೆಯಾಗಿ ಕೆಡಬೇಡ. ಕೂಡಿರ್ತಕ್ಕಂಥವ್ರು ಎಲ್ಲ ಒಂದು ದಿವಸ ಹತ್ತಿ ಹೋಗವ್ರೆ. ಹೊಳೆ ಆಲೂರ್ಲಿಂದ ಗದಗ ಬಸ್ ಹತ್ತಿದ್ರೆ ಅಂದ್ರೆ ಗದಗ ಬರೋ ಮಟ್ಟ ಎಷ್ಟು ಹಳ್ಳಿ ಬರ್ತಾವೆ ಎಲ್ಲರೂ ಇಳಿಯವ್ರ. ತಮ್ಮ ಜಾಗ ಬಂದಾಗ ಇಳಿಯವ್ರ. ಇಳಿಯೋದಕ್ಕಿಂತ ಪೂರ್ವದೊಳಗೆ ಕೂಡಿದ್ದುಕೊಂಡು ಭಾಳ ಚಂದ ಇರುವಷ್ಟು ದಿವಸಗಳ ಕಾಲ ಪ್ರೀತಿಯಿಂದ ಇದ್ದು ಆದರ್ಶ ದಂಪತಿಗಳಂತ ಮಂದಿ ಕರೆಯೋದಲ್ಲ ಆದರ್ಶ ದಂಪತಿ ಅಂತ ಆ ಮ್ಯಾಗಿರುವಂಥ ಪರಮಾತ್ಮ ಕರಿಬೇಕು. ಹಂಗೆ ನಮ್ಮ ದಾಂಪತ್ಯವನ್ನು ನಾವು ಬದುಕಿ ಹೋಗ್ಬೇಕನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇವತ್ತಿನ ದಿವಸ ವಿಶೇಷವಾಗಿ ಗದಗಿನ ಜಗದ್ಗುರು ಶಿವಾನಂದ ಅವ್ರು ಹೆಂಗೆ ಹೊಲ ಕಾಯ್ತಿದ್ರು ಅಂದರೆ ನಾವು ಹಕ್ಕಿ ಕಾಯಕ್ಕೆ ಹೋಗೋದು ರೀತಿನೇ ಬೇರೆ, ಅವ್ರು ಹಕ್ಕಿ ಕಾಯಕ್ಕೆ ಹೋಗುವಂಥ ರೀತಿನೇ ಬೇರೆ. ಏನಂತಾರೆ ಅಂದರೆ ಹಕ್ಕಿ ಕಾಯಕ್ಕಂತೂ ಹೊಲಕ್ಕಿಟ್ರೆ ನಾವು 4 ಮಾಲಿಗೆ ನಿಂತ್ಕೊಂಡು ಬೆದರುಗೊಂಬಿ ಕಟ್ಟಿ ಕೈಯಾಗೇನು ಹಿಡ್ಕೊಂಡು ಬಂದಿರುವಂಥ ಹಕ್ಕಿಗಳನ್ನು ಹೊಡೆದು ಓಡಿಸುವಂಥದ್ದು ಹಕ್ಕಿ ಕಾಯ್ದಂತ ನಾವು ತಿಳ್ಕೊಂಡಿವಿ. ಆದರೆ ಸಂತ ತುಕಾರಾಮರು ಹೊಲ್ಲಾಗ ಹಕ್ಕಿ ಕಾಯಕತ್ರ ಹೆಂಗೆ ಕಾಯ್ತಿದ್ರು ಅಂದರೆ ಎಲ್ಲ ಹಕ್ಕಿ ಬಂದು ಹೊಲದಾಗ ಬಂದು ಕುಂತ್ರೆ ನನ್ನ ಹೊಲ್ಲಾಗಿಂದ ಮತ್ತೊಬ್ಬರಿಗೆ ಎದ್ದು ಹೋಗಬಾರ್ದು ಅಂತ ತಿಳ್ಕೊಂಡು ನನ್ನ ಹೊಲ ಬಿಟ್ಟು ಹೋಗ್ಲಾರ್ದಂಗೆ ಹಕ್ಕಿ ಕಾಯ್ತಿದ್ರಂತ ಅವರು. ಹಂಗೆ ಹಕ್ಕಿ ಕಾಯ್ಕೊಂತ ಕುಂದ್ರವ್ರ ಅವು ಕಾಳು ತಿಂದ ನಂತರದಲ್ಲಿ ಅವಾಗ ಅವರು ಅನ್ಕೋತಿದ್ರು ಮನಸ್ಸಿನಾಗ, ಕಾಳಟ್ಟ ತಿಂದ್ರೆ ನೀರು ಕುಡಿಸೋರು ಯಾರು ಅಂತ ತಿಳ್ಕೊಂಡು ದಂಡಿ ಒಳಗೆಲ್ಲ ಪ್ರಾಣಿ ಇಟ್ಕೊಂತ ನೀರು ಕುಡಿಸ್ಕೊಂತ ಬರೋರು. ಹಿಂಗೆ ಇಂಥ ಒಬ್ಬ ಸಂತ ತುಕಾರಾಮರು ಕಬ್ಬಿನ ಪೆಂಡಿ ಹೊಲಗೆ ಇಟ್ಕೊಂಡು ಬರೋದು ನೋಡಿ ಹೆಂಡತಿ ಮ್ಯಾಗ ನಿಂತ್ಕೊಂಡು ನೋಡಿದ ಕೂಡಲೇನ ಇವತ್ತರ ತಲೆಯಾಗ ಬುದ್ಧಿ ಬಂದೈತಿ, ಮನೆಗೆ ಏನಾದ್ರು ತರಬೇಕಂತ ತಿಳ್ಕೊಂಡು ತರಾಕತ್ತಾರ ಅಂತ ತಿಳ್ಕೊಂಡು
ಭಾಳ ಖುಷಿಯಿಂದ ಮ್ಯಾಗ ನಿಂತ ಖುಷಿ ಪಟ್ಲು. ಅಲ್ಲಿಂದ ಹಿಂಗೆ ತೆಳಗೆ ಬರ್ಬೇಕನ್ನೋ ಟೈಮ್ದೊಳಗನೆ ಏನಾಯಿತು, ಓಣ್ಯಾಗ ಎಲ್ಲರೂ ನನಗೊಂದು ಕೊಡ್ರಿ ಅಂತ ತಿಳ್ಕೊಂಡು ಕಬ್ಬಿನ ಹೊರಿ ಒಳಗೆ ಎಲ್ಲರೂ ಕಬ್ಬು ಇಸ್ಕೊಂಡು ಒಂದೇ ಗಣಿ ಕೈಯಾಗ ಕೊಟ್ಟು ಕಳಿಸಿದ್ರು ಅವ್ರು. ಹಿಂಗೆ ತೊಗೊಂಬಂದು ಮ್ಯಾಗ ನಿಂತು ಕಬ್ಬಿನ ಪೆಂಡಿ ನೋಡ್ಯಾಳ, ಅಂತಂದ್ರೆ ಕನ್ನಡ ಶಾಲೆ ಹುಡುಗರಿಂದನೇ ಆಗೈತಿ ಇದು ಅಂತೂ ಸತ್ಯನ. ಎಷ್ಟು ಮಂದಿ ಚಪ್ಪಾಳಿ ಹೊಡೆದ್ರಿ ಎಲ್ಲ ಕನ್ನಡ ಮೀಡಿಯಮ್ಮ. ಯಾಕಂದ್ರೆ ಅವ್ರು ಭಾರಿ ಇರ್ತಾರೆ ನೋಡ್ರಿ, ಮತ್ತೊಬ್ಬ ಹೊಂಟು ನೋಡ್ರಿ, ಅವ್ನು ಹೇಳಿದ್ರಾಗ ಹೊಂಟು ನೋಡ್ರಿ. ಅವ್ರು ಎಷ್ಟು ಇದನ್ನು ತೋರಿಸ್ತಾರೆ ನಿಮ್ಗೆ ಗೊತ್ತಿರಲಿ ಡಿಮಾಂಡ. ಈ ಕನ್ನಡ ಶಾಲೆ ಹುಡುಗರು ನಾಯಿ, ಈ ಹುಡುಗರು ಇರ್ತಾವೆ ಕಾನ್ವೆಂಟ್ ಶಾಲೆ ಹುಡುಗರು ಹೆಂಗಿರ್ತಾವೆ, ಕನ್ನಡ ಶಾಲೆ ಹುಡುಗರು ಹೆಂಗಿರ್ತಾವೆ ಅಂದರೆ ನಾಯಿ ನೋಡ್ಕೊಂಡು ನಾಯಿ ಅಲ್ಲಿ ಬರಾಕತ್ತೈತಿ ಇಲ್ಲಿ ನೋಡ್ಕೊಂಡು ಮಮ್ಮಿ ಅಂತ ಒಳಗೆ ಹೊಂಟಾನಂದ್ರೆ ಅವ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊರಿ ನೀವು. ನಾಯಿ ಅಲ್ಲಿ ಬರಾಕತ್ತಿದ್ದು ನೋಡಿ ಇಲ್ಲಿ ಮಮ್ಮಿ ಅಂತ ಒಳಗೆ ಹೊಂಟಾನಂದ್ರೆ ಅವ ಕಾನ್ವೆಂಟ್ ಶಾಲೆ ಹುಡುಗ ಅಂತ ತಿಳ್ಕೊಳ್ರಿ. ಮತ್ತು ಇವ ಬರಾಕತ್ತಿದ್ದು ನೋಡಿ ನಾಯಿನ 1 ಕಿಲೋಮೀಟ್ರ್ ದೂರ ಹೊಂಟೈತೆ ಅಂದ್ರೆ ಅವ ಪಕ್ಕಾ ಕನ್ನಡ ಶಾಲೆ ಹುಡುಗ ಅಂತ ತಿಳ್ಕೊಬೇಕು ನೀವು. ಎಲ್ಲಿ ಹೋದ್ನೇನವ? ಏನು ವಿಶೇಷ ಅಂತಂದ್ರೆ ತಲೆ ಮೇಲೆ ಹೊತ್ಕೊಂಡು ಬಂದಿರುವಂಥ ಕಬ್ಬಿನ ಪೆಂಡಿಯನ್ನು ನೋಡಿ ತಳಗೆ ಬಂದು ನೋಡ್ತಾಳೆ, ಒಂದೇ ಗಣಕಿ ಕೈಯಾಗ ಹಿಡ್ಕೊಂಡಿದ್ದ. ಇಷ್ಟು ಸಿಟ್ಟು ಬಂತು. ಮೊದಲ ಪುಷ್ಕಾಳ ತಿನ್ನೋಕ್ಕೇನೂ ಇಲ್ಲ, ಇದ್ದ ಕಬ್ಬಿನ ಗದ್ದೆ ಒಳಗೆ ಕೊಟ್ಟಿರುವಂಥ ಅದನ್ನು ಸಹಿತ ಮತ್ತೊಬ್ಬರಿಗೆ ಕೊಟ್ಟು ಬಂದಿ ಅಂದರೆ ಎಷ್ಟು ಸಿಟ್ಟು ಬಂದಿರ್ಬೇಕು ಆಕೆಗೆ. ತೊಗೊಂಡು ಅದ ಕಬ್ಬಿನ ಗಣಿಗೆ ತೊಗೊಂಡು ತಲೆಗೆ ಪಟ್ಟನ ಹೊಡೆದ್ಲಿಂಗೆ ಹೊಡೆದಾಗ 3 ತುಂಡು ಆಗ್ತದೆ. 3 ತುಂಡು ಆದ್ರೆ ಅವಾಗ ತುಕಾರಾಮರು ಎಷ್ಟು ಸಂತೋಷದಿಂದ ಹೇಳಿದ್ರಂತ, ಎಟ್ಟರ ಶಾಣೆ ಇರ್ಬೇಕು ನೀನು, ಹೆಂಡ್ತಿಗೆ ಹೇಳ್ತಾರೆ ಅವ್ರು, ಎಟ್ಟರ ಶಾಣೆ ಇರ್ಬೇಕು ನೀನು, ಮತ್ತು ಮುರಿದು ಕೊಡೋದು ಲೇಟ್ ಆಕೈತೆ ಅಂತ ನನ್ನ ತಲೆಗೆ ಹೊಡೆದು 3 ಗಣಕೆ ಮಾಡಿದಿ, ನಾನೊಂದು ತಿಂತೀನಿ ನೀನೊಂದು ತಿನ್ನು ಮಗು ಒಂದು ಕೊಡು ಅಂತ ಹೇಳಿದ್ರಂತ ಅವ್ರು. ಮತ್ತು ಈಗ ಯಾರು ಹಂಗೆ ಮಾಡಕ್ಕೆ ಹೋದಿರಿ ನೀವು? ಮತ್ತು ಹಿಂದಾಡಿ ಆ ಕಬ್ಬಿನ ಗಣಕೆ ನೀವು ಕಬ್ಬು ತೊಗೊಂಡು ಹೊಡೆದು ಕಬ್ಬನ ತೊಗೊಂಡು ಹೊಡಿಬೇಕಿ ಅವರು. ಅದಕ್ಕೆ ಅವೆಲ್ಲ ನಡೆಯಂಗಿಲ್ಲ. ಕಾರಣ ಹಿಡಿದು ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪದು ಶಿವನಿಗೆ, ಸತಿಪತಿಗಳು ಒಂದಾಗದವನ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ರಾಮನಾಥ. ಬೆಚ್ಚನ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನರಿವ ಸತಿಮನೆಯಲ್ಲಿರಲು. ಇಚ್ಛೆನ ಅರಿಬೇಕು, ಸತಿನ ಅರಿಬೇಕು, ಪತಿನ ಅರಿಬೇಕು. ಅಂದಾಗ ಆ ಮನೆಯ ದಾಂಪತ್ಯ ಸುಖದ ಸುಪ್ಪತ್ತಿಗೆ ಒಳಗೆ ತೇಲಾಡ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸಿದ್ದಯ್ಯ ಪುರಾಣಿಕರು ಕೇಳ್ತಾರೆ, ಹಕ್ಕಿಯ ಹಾರಾಟ ರೆಕ್ಕೆಯ ಬಲದಿಂದಲೋ ಪ್ರಾಣದ ಬಲದಿಂದಲೋ. ಒಂದು ಹಕ್ಕಿ ಹಾರಾಡಬೇಕಾದ್ರೆ ರೆಕ್ಕೆ ಬೇಕಾ ಪ್ರಾಣ ಬೇಕಾದಕ್ಕೆ? ಯಾವ್ದು ಬೇಕಪ್ಪ ಪಟ್ನ ಹೇಳ್ರಿ. ರೆಕ್ಕೆ ಬೇಕಾ? ಮತ್ತು ಪ್ರಾಣನ ಹೋಗಿತ್ತಂದ್ರೆ ರೆಕ್ಕೆ ತೊಗೊಂಡು ಏನು ಮಾಡೋರು? ಹಕ್ಕಿಯ ಹಾರಾಟ ಪ್ರಾಣದ ಬಲದಿಂದಲೋ ರೆಕ್ಕೆಯ ಬಲದಿಂದಲೋ? ಈ ಶಣ್ಯರಾದ್ರು ನೀವು. ರೆಕ್ಕಿಲ್ಲ ಅಂದ್ರೂ ನಡೆಯಂಗಿಲ್ಲ, ಅಲ್ಲೇ ಪ್ರಾಣ ಇಲ್ಲ ಅಂದ್ರೂ ನಡೆಯಂಗಿಲ್ಲ. ಬೀಜದ ಮೊಳೆತ ನೀರಿನ ಬಲದಿಂದಲೋ ಭೂಮಿಯ ಬಲದಿಂದಲೋ? ಭೂಮಿಯಾಗಿರುವಂಥ ಬೀಜ ಮಳಿಬೇಕಂದ್ರೆ ಅದು ಸಸಿ ಆಗಿ ಬರ್ಬೇಕಾದ್ರೆ ನೀರು ಬೇಕೋ ಭೂಮಿ ಬೇಕೋ? ಎರಡೂ ಬೇಕಲ್ಲ. ನೋಡ್ರಿ ಎಷ್ಟು ವಿಚಿತ್ರ, ಭಾಳ ವಿಶೇಷವಾದಂತ ಹೇಳ್ತಾರೆ ಅವರು. ಬಾಳಿನ ಸಾರ್ಥಕತೆ ಬುದ್ಧಿಯ ಬಲದಿಂದಲೋ ಭಾವದ ಬಲದಿಂದಲೋ? ಈ ಭಾಳ ಸಾರ್ಥಕತೆ ಆಗ್ಬೇಕಾದ್ರೆ ಬರೀ ಬುದ್ಧಿ ಅಟ್ಟಬೇಕು, ಏನು ಭಾವನೂ ಬೇಕು? ಬರೀ ಬುದ್ಧಿ ಜೀವಗಳಾದ್ರೆ ನಡೆಯಂಗಿಲ್ಲ. ಅದು ಬೇಡ ಇದು ಬೇಡ ಹಂಗೆ ಬೇಡ ಹಿಂಗೆ ಬೇಡ ಅನ್ಕೊತ ಹೋಗಂಗಿಲ್ಲ. ಭಾವನೂ ಬೇಕಾಗ್ತದೆ ಅದಕ್ಕೆ. ಬರೀ ಬ್ಯಾಡ ಅನ್ಕೊತ ಹೊಂಟ್ರೆ ಏನಂತ ಮಾಡವ್ರ, ಬರೀ ಅದ್ರಾಗ ಏನೈತಿ ಇದ್ರಾಗ ಏನೈತಿ ಅಂತ ಅನ್ಕೊತ ಹೊಂಟ್ರೆ ನಿನ್ನೊಳಗೆ ಏನೈತಿಪ್ಪ? ಎಲ್ಲ ಬ್ಯಾಡ ಅನ್ಕೊತ ಹೊಂಟಿಯಲ್ಲ, ನಿನ್ನೊಳಗರ ಏನೈತಿ? ಯಾರೋ ಒಬ್ಬರು ಪಾಪ ಚಲೋ ಧರ್ಮ ಮಾಡಿಟ್ಟಾರ, ಅದನ್ನು ಇನ್ನೊಬ್ಬರು ಯಾರೋ ಸ್ವಚ್ಛ ಮಾಡಿಟ್ಟಾರ. ನಮ್ಮ ಕಾಲಕ್ಕೆ ಅದನ್ನು ಮುಚ್ಚಿ ಹೋಗುವಂಥ ಸಾಹಸವನ್ನು ಮಾಡಿದ್ರೆ ಅಂದರೆ ನಮ್ಮಂಥ ಪಾಪಿಗಳು ಜಗತ್ತಿನಾಗ ಇನ್ಯಾರೂ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಕಾರಣ ಇಷ್ಟ, ಹಕ್ಕಿಯ ಹಾರಾಟ ಪ್ರಾಣದ ಬಲದಿಂದಲೋ ಬುದ್ಧಿಯ ಬಲದಿಂದಲೋ ಅಂದರೆ ಎರಡರ ಬಲದಿಂದ ಅಂತ ಹೇಳ್ತಾರಲ್ಲ, ಹಂಗೆ ಬೀಜದ ಮೊಳೆತ ಅದು ನೀರಿನ ಬಲದಿಂದಲೋ ಏನೋ ಈ ಭೂಮಿಯ ಬಲದಿಂದಲೋ ಅಂತ ಹೇಳಿದರೆ ಎರಡರ ಬಲದಿಂದ ಅಂತ ಹೇಳ್ತೀವಲ್ಲ. ನೋಡುವ ನೋಟ ಬೆಳಕಿನ ಬಲದಿಂದಲೋ ಕಣ್ಣಿನ ಬಲದಿಂದಲೋ ಅಂದರೆ ಬೆಳಕೈತಿ ಕಣ್ಣ ಇಲ್ಲ ಅಂದರೆ, ಕಣ್ಣೈತ್ರಿ ಬೆಳಕ ಇಲ್ಲ ಅಂದರೆ ಹೆಂಗೆ ಕಾಣಕ್ಕೆ ಸಾಧ್ಯದ? ಅದಕ್ಕೆ ಮುಂದುವರೆದು ಹೇಳ್ತಾರೆ ಅವರು, ಈ ಸಂಸಾರದ ಸಾರ್ಥಕತೆ ಗಂಡಿನ ಬಲದಿಂದಲೋ ಹೆಣ್ಣಿನ ಬಲದಿಂದಲೋ ಅಂದ್ರೆ ಎದ್ರಪ್ಪ ಅವರ್ ನೀವೇನು ಹೇಳಂಗಿಲ್ಲ, ನಿಮ್ಗೆ ಸಂಬಂಧ ಇಲ್ಲ ಅನ್ನೋದು. ಎರಡರ ಬಲದಿಂದ. ಅಲ್ಲಿ ಗಂಡನೂ ಚಲೋ ಇರಬೇಕು, ಅಲ್ಲಿ ಹೆಂಡತಿನೂ ಚಲೋ ಇರಬೇಕು. ಅಂದಾಗ ಸಂಸಾರದ ಸಾರ್ಥಕತೆ ಬಂಡಿ ಭಾಳ ಚಂದ ಹೋಗ್ತೈತಿ. ಸಂಸಾರಿಗಳ ಜೀವನ ಅದು ಜೋಡೆತ್ತಿನ ಬಂಡಿ ಇದ್ದಂಗೆ. ಇಲ್ಲಿ ಕುಂತಿರುವಂಥ ಸನ್ಯಾಸಿಗಳ ಜೀವನ ಎಕ್ಕ ಗಂಡಿ ಇದ್ದಂಗೆ. ತಿಳಿತೈತಿಲ್ಲ ನೀವು? ಗಾಲಿ ಆಡ ಇರ್ತಾವೆ, ಎತ್ತು ಒಂದೇ ಇರ್ತೈತಿ. ನಿಮ್ದು ಹಂಗಲ್ಲ, ಎರಡು ಜೋಡೆತ್ತಿನ ಬಂಡಿ ಇದ್ದಂಗೆ ಇರ್ತೈತಿ. ಅಗದಿ ಚಂದ. ನಮ್ಮದು ರೋಡು ಆ ಕಡೆ ಈ ಕಡೆ ಸಿಗಂಗಿಲ್ಲ ನಮ್ಗೆ. ನೆಟ್ ನಡು ಗೊದಲು ಬಿದ್ದಿರ್ತೈತಲ್ಲ, ಅದ್ರಾಗ ಹೋಗ್ಬೇಕು ನಾವು. ಆದ್ರೆ ರೋಡ್ನಾಗ ಗಾಲಿ ಮಾತ್ರ ಸರಳ ಬರ್ತಿರ್ತಾವೆ. ನಿಮ್ದು ಹಂಗಲ್ಲ, ನಿಮಗೆ ರೋಡ್ ಕರೆಕ್ಟ್ ಆಗಿಬಿಟ್ಟಿರ್ತೈತಿ. ಎಂತೆಂಥ ಮಹಾತ್ಮರು ಅಗದಿ ಚಲೋ ರೂಟ್ ಹಾಕಿ ಕೊಟ್ಟಾರೆ ನಮ್ಗೆ. ಸಂಸಾರ ದುಃಖಕ್ಕೆ ಒಳಗಾಗಬಾರ್ದಂದ್ರೆ ಇಷ್ಟ ತಿಳ್ಕೊಂಬಿಡ್ರಿ. ಯಾವ ರೋಡ್ನಾಗ ಹೊಡಿಬೇಕಂದ್ರೆ ಸೈಕಲ್ ಮೇಲೆ ನೀ ಹತ್ಕೊಂಡು ಹೋಗ್ಬೇಕಂದ್ರೆ ಚಲೋ ರೋಡ್ನಾಗ ಹೊಡಿಬೇಕು. ಅದನ್ನು
ಸೈಕಲ್ ಮೇಲೆ ನೀ ಹತ್ಕೊಂಡು ಹೋಗ್ಬೇಕಂದ್ರೆ ಚಲೋ ರೋಡ್ನ್ಯಾಗ ಮುಳ್ಳಿಲ್ಲಾರದ ರೋಡ್ನ್ಯಾಗ ಹೊಡೆದೆ ಅಂದ್ರೆ ಸೈಕಲ್ ಮೇಲೆ ಹತ್ಕೊಂಡು ನೀವು ಹೊಕ್ಕಿ. ಮತ್ತು ಸೈಕಲ್ ನಂದು ಐತ್ರಿ ಯಾವ ಮಗ ಕೇಳವಂತ ತಿಳ್ಕೊಂಡು ಅದ್ರ ಮುಳ್ಳಿದ್ದ ರೋಡ್ನ್ಯಾಗ ಹೊಡ್ಕೊಂತ ಹೊಂಟಿದೆ ಅಂದ್ರೆ ಆ ಸೈಕಲ್ ಹೊತ್ಕೊಂಡು ನೀವು ಹೋಗ್ಬೇಕಾಕತಿ. ತಿಳಿತಿಲ್ಲ ಹೇಳೋದು. ಹಂಗೆ ಸೈಕಲ್ ಮೇಲೆ ಹತ್ಕೊಂಡು ಹೋಗ್ಬೇಕಾದ್ರೆ ನೀನು ಅದನ್ನು ಚಲೋ ರೋಡ್ನ್ಯಾಗ ಹೊಡೆದ್ರೆ ಅದ್ರ ಮೇಲೆ ನೀ ಹತ್ಕೊಂಡು ಹೋಗ್ತಿದ್ದಿ. ಮುಳ್ಳು ಇದ್ದ ರೋಡ್ನ್ಯಾಗ ಹೊಡೆದೆ ಅಂದ್ರೆ ಸೈಕಲ್ ಹೊತ್ಕೊಂಡು ನೀವು ಹೋಗ್ಬೇಕಾಗ್ತದೆ. ಸಂಸಾರ ಅನ್ನುವಂಥದ್ದು ಯಾವುದಾದ್ರು ರೋಡ್ನ್ಯಾಗ ಹೊಡೆದ್ರಿ ಅಂದರೆ ಅದನ್ನು ನಾವು ಹೊತ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನು ಆಧ್ಯಾತ್ಮದ ರೋಡ್ನ್ಯಾಗ ಹೊಡೆದ್ರಿ ಅಂದರೆ ಅದರ ಮೇಲೆ ಹತ್ಕೊಂಡು ನೀವು ಹೊಕ್ಕಿರಿ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಎಷ್ಟೋ ನಾವು ದೊಡ್ಡವ್ರು ಇರಲಿ, ಎಷ್ಟೋ ದೊಡ್ಡ ಪ್ರಪಂಚದೊಳಗಿರಲಿ, ದೇವರನ್ನುವಂಥವನಿಗೆ ಒಂದು ನಾವು ಬಿಡಲೇಬೇಕು. ಒಬ್ಬ ತಾಯಿ ಮಗುವಿಗೆ ಹೇಳಿದ್ಲಂತ, ಏ ಮಗ, ನಿನಗೆ ಎಷ್ಟು ಕಾಳಜಿ ಮಾಡಿನ ಅಷ್ಟೇ ಈ ಗಿಡವನ್ನು ಕಾಳಜಿ ಮಾಡೀನಿ ನಾನು, ಅಷ್ಟೇ ಈ ಸಸಿಗಳನ್ನು ನೋಡ್ಕೊಂಡಿನಿ ನಾನು. ಈ ಸಸಿಗಳನ್ನು ನೋಡ್ಕೊಂಡಿನಿ, ನನಗೆ ಆರಾಮಿಲ್ಲ. ಇವತ್ತು 1-4 ದಿವಸ ಇದಕ್ಕೆ ನೀರು ಹಾಕಿ ನಿನ್ನಂಗೆ ಕಾಳಜಿ ಮಾಡ್ತೀಯೇನೋ ಮಗ ಅಂತ ಕೇಳಿದ್ಲಕ್ಕೆ ತಾಯಿ. ಅವಾಗ ಮಗ ಅಂತಾನೆ, ನನ್ನ ಕಾಳಜಿ ಮಾಡ್ದಂಗೆ ಇವನು ಮಾಡಿ ಅಂದರೆ ಇವು ನಮ್ಮ ತಮ್ಮ ಅಂತ ನಾನು ನೋಡ್ಕೊತೀನಮ್ಮ, ಚಿಂತೆ ಮಾಡೋಕೆ ಹೋಗಬೇಡ, ನೀ ರೆಸ್ಟ್ ಮಾಡು, ನಾನು ಇವನು ಕಾಳಜಿ ಮಾಡ್ತೀನಿ. ಎಷ್ಟು ಕಾಳಜಿ ಮಾಡ್ತಿದ್ದ ಅಂದ್ರೆ ಅಗದಿ ಎಲೆಗಳಿಗೆ ಸೋಪ್ ಹಚ್ಚಿ ತೊಳೆಯವ. ಯಾಕೆ ನಮ್ದು ಅಂತ ಬಂದಿತ್ತು ನೋಡು. ಗಿಡಗಳನ್ನು ಕಾಳಜಿ ಮಾಡ್ಬೇಕಂತ ತಿಳ್ಕೊಂಡು ತಮ್ಮ ಅಂತ ತಿಳ್ಕೊಂಡು ಗಿಡಕ್ಕೆ ಎಲೆಗೆ ಸೋಪ್ ಹಚ್ಚಿ ಸ್ವಚ್ಛಂಗೆ ಸ್ನಾನ ಮಾಡ್ದಂಗೆ ಮಾಡವ. ಗಿಡದ ಹತ್ರ ಮಲಗಾವ, ಗಿಡಕ್ಕೆ ಏನೂ ಆಗಬಾರ್ದಂತ ಗಾಳಿ ಬೀಸಾವ. ಯಾಕೆ? ನನ್ನ ತಾಯಿ ನನ್ನ ಹೆಂಗೆ ನೋಡ್ಕೊಂಡಾಳ, ಇವನು ಹಂಗೆ ನೋಡ್ಕೊಂಡಾಳ ಅಂತ ಇಷ್ಟಕೊಂಡ ಕಾಳಜಿ ಮಾಡವ. ಹಿಂಗೆ ಮಾಡುವಂಥ ಟೈಮದೊಳಗೆ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಆದಮೇಲೆ ಗಿಡ ನಗಬೇಕಾಗಿತ್ತು. ಆದರೆ ಗಿಡ ಒಣಗಾಕತ್ತಿತ್ತು. 8 ದಿವಸ ಬಿಟ್ಟು ಅವ್ರ ತಾಯಿ ಬಂದು ನೋಡ್ತಾಳೆ, ಹಚ್ಚ ಹಸಿರಾಗಿರ್ತಕ್ಕಂಥ ಗಿಡ ಒಣಗಿ ಹೋಗಿಬಿಟ್ಟದು. ಒಣಗಿ ಹೋಗಿರ್ತಕ್ಕಂಥ ಗಿಡವನ್ನು ನೋಡಿ, ಏ ಮಗ, ನಾನು ಏನು ಹೇಳಿದ್ದೆ ನಿನಗೆ, ಏನು ಹೇಳಿಕೊಟ್ಟಿದ್ದೆ ನಾನು? ಹಚ್ಚ ಹಸಿರಾಗಿರ್ತಕ್ಕಂಥ ಗಿಡ ನಿನ್ನ ಹೆಂಗೆ ಶಿಶು ಹೆಂಗೆ ಸಾಕಿದ್ದೆ ಹಾಗೆ ಸಸಿನೂ ಕೂಡ ಸಾಕಿದ್ದೆ. ಮತ್ತು ಇದನ್ನ ಯಾಕೆ ಇಟ್ಟಾಕೊಂಡು ಒಣಗಿಸಿದೋ? ನನ್ನ ಮಾತಿಗೆ ನೀನು ಗೌರವನ ಕೊಡಲಿಲ್ಲಲ್ಲೋ ಅಂತ ತಿಳ್ಕೊಂಡು ತಾಯಿ ಹೇಳಿದಾಗ ಮಗ ಹೇಳ್ತಾನೆ, ಅಮ್ಮ, ನೀ ಹೇಳಿದ್ದೆಲ್ಲ ಮಾಡಿ ನಾನು ಗಿಡಕ್ಕೆ ಸ್ವಚ್ಛಂಗೆ ಸೋಪ್ ಹಚ್ಚಿ ತೊಳೆದೀನಿ, ಭಾಳ ಚಂದ ಗಾಳಿ ಬೀಸಿನಿ, ಇದ್ರ ಮಧ್ಯದೊಳಗೆ ಮಕ್ಕೊಂಡಿನಿ, ಭಾಳ ಪ್ರೀತಿಯಿಂದ ಅದನ್ನು ನೋಡ್ಕೊಂಡಿನಿ, ಆದರೂ ಗಿಡ ಒಣಗೈತಿ, ಏನು ಮಾಡಲಿ ಅಂದವ. ಅವಾಗ ತಾಯಿ ಕೇಳ್ತಾಳೆ, ಗಿಡಕ್ಕೆ ಮ್ಯಾಗ ಸೋಪ್ ಹಚ್ಚಿಯಪ್ಪ, ಅದಕ್ಕೆ ಗಾಳಿ ಬೀಸಿ, ಬಟ್ ಬೇರಿಗೆ ನೀರು ಹಾಕೇನು ಅಂತ ಕೇಳಿದ್ಲಕ್ಕಿ. ಬೇರಿಗೆ ನೀರು ಹಾಕಿ ಅಂದಾಗ ಅದೊಂದು ಬಿಟ್ಟು ಎಲ್ಲ ಮಾಡೀನಿ ಅಂದವ. ಬೇರಿಗೆ ನೀರು ಹಾಕಲಾರ್ದನ ಹೊರಗಿನ ಟೊಂಗಿಯನ್ನು ಎಷ್ಟು ನೀವು ಕಾಳಜಿ ಮಾಡಿದರೂ ಅದು ಗಿಡ ಒಣಗುವುದೇ, ಅದು ಸೊರಗುವುದೇ, ಅದು ಮರಗುವುದೇ, ಅದು ಕರಗುವುದೇ. ಹೊರಗೆ ನೀವು ಚಂದ ಕಾಣಬೇಕಾಗಿತ್ತಂದ್ರೆ ಮೂಲ ಬೇರಿಗೆ ನೀರು ಹಾಕಲಾರ್ದನೆ ನೀವು ಹೊರಗಿಂದ ಅಟ್ಟ ಚಲೋ ಅಂತ ತಿಳ್ಕೊಂಡು ಅದನ್ನೇ ಭಾಳ ಚಂದ ಅಂತ ತಿಳ್ಕೊಂಡು ಹೊಂಟ್ರಿ ಅಂದರೆ ಆ ಗಿಡ ಒಣಗ್ತದೆ, ಸೊರಗ್ತದೆ, ಕೊರಗ್ತದೆ, ಬಾಡಿ ಹೋಗ್ತದೆ. ಹಾಗಾಗಿ ನಾವು ಸಹಿತ ಸಂಸಾರ ವೃಕ್ಷ ಅನ್ನುವಂಥ ಸಂಸಾರ ವೃಕ್ಷದೊಳಗೆ ಈ ಭೋಗಾಪದ ಜೀವಗಳೇನದವಲ್ಲ, ಈ ಭೋಗದ ವಸ್ತುಗಳಿದಾವಲ್ಲ, ಇವು ಹೊರಗಿರ್ತಕ್ಕಂಥ ಟೊಂಗಿ ಎಲೆಗಳಿದ್ದಂಗೆ ಭಗವಂತ ಅನ್ನುವಂಥ ಮೂಲ ಬೇರಿಗೆ ನಿಮ್ಮ ಭಕ್ತಿಯ ನೀರನ್ನು ಹಾಕಿದರೆ ಮಾತ್ರ ಸಂಸಾರದ ಟೊಂಗಿಗಳು ಚಿಗಿತವೆ, ಹೊರತಾಗಿ ಇಲ್ಲ ಅಂತಂದರೆ ಚಿಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಷ್ಟೇ ಇದಾದ್ರೂ ಸಹಿತ ದೇವರನ್ನು ಬಿಟ್ಟು ಬದುಕಿದವರಲ್ಲ ನಾವು. ನಮಗೆ ಎಷ್ಟೇ ಕಷ್ಟ ಇರಲಿ, ನಮ್ಮ ಮನೆ ಒಳಗೆ ಚಲೋ ಇರಾಕ ಜಗಳಿರಲಿಲ್ಲ ಅಂದ್ರೂ ಸಹಿತ, ಪೂಜೆ ಕೋಲ್ ಇರಲಿಲ್ಲ ಅಂದರೂ ಸಹಿತ ಒಂದು ಪುಟ್ಟ ಫೋಟೋನ ಇಟ್ಟು ಅದರ ಮುಂದೆ ಪುಟ್ಟ ದೀಪ ಇಟ್ಟು ಆ ದೀಪವನ್ನು ಹಚ್ಚಿ ದೇವ್ರನ್ನ ಮಗ್ಗಲಾಗಿ ಇಟ್ಕೊಂಡೆ ಬದುಕವರು ಭಾರತೀಯರು ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ನಮಗೆ ತಲೆಗೆ ಹಾಕ್ಕೊಳ್ಳೋದಕ್ಕೆ ಎಣ್ಣೆ ಕಡಿಮೆ ಆದ್ರೆ ನಡೀತದೆ, ತಲೆಗೆ ಹಾಕ್ಕೊಳ್ಳೋದಕ್ಕೆ ಎಣ್ಣೆ ಕಡಿಮೆ ಆದ್ರೆ ನಡೀತದೆ. ನಮಗೆ ಹೊಟ್ಟಿಗೆ ಊಟ ಮಾಡುವಂಥ ಅಡುಗೆ ಎಣ್ಣೆ ಕಮ್ಮಿ ಆದ್ರೆ ನಡೀತದೆ. ಆದರೆ ಭಾರತೀಯರು ಚಿಂತನೆ ಮಾಡೋದು ಏನು ಅಂತಂದರೆ, ಕೆಲವು ಮಂದಿ ಎಣ್ಣೆ ಹಾಕೋದ್ರಿಂದ, ದೀಪ ಹಚ್ಚೋದ್ರಿಂದ ಎಷ್ಟೋ ಮನೆಗಳಿಗೆ ಅದನ್ನು ನೀವು ದೀಪ ಕೊಟ್ಟರೆ ಏನು ಬೇಕಾದ್ದಲ್ಲ ಆಕತ್ತೆ ಅಂತ ಭಾಳ ಮಂದಿ ಹೇಳೋರು ಅದಾರ. ಅಂಥವೆಲ್ಲ ಭಾಳ ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ತಲೆಯಾಗಿ ಇಟ್ಕೊಳ್ರಿ, ಏನಂದರೆ ನೀವು ದೀಪಕ್ಕೆ ಎಣ್ಣೆ ಹಾಕೋದನ್ನು ಬಿಡಿಸೋದ್ರ ಬದಲಿ ಒಬ್ಬ ಮನುಷ್ಯ ದಿವಸಕ್ಕೆ ದುಡ್ಕೊಂಡು ಬಂದು 300 ರೂಪಾಯಿ ಪಗಾರದೊಳಗೆ 200 ರೂಪಾಯಿ ರೊಕ್ಕವನ್ನು ದೇಹಕ್ಕೆ ಎಣ್ಣೆ ಹಾಕಕತ್ತಾನ. ಇದನ್ನು ಬಿಡಿಸುವಂಥ ಕೆಲಸ ಆಗಬೇಕೇ ಹೊರತಾಗಿ ದೀಪಕ್ಕೆ ಎಣ್ಣೆ ಹಾಕೋದನ್ನು ಬಿಡಿಸುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು. ಕಾರಣ ನಮ್ಮ ಸನಾತನ ಪರಂಪರೆ. ಒಂದು ದೀಪ ಇವತ್ತು ಬಂದಾವ, ಇವೆಲ್ಲ ಲೈಟ ಇವತ್ತೆಲ್ಲ ಬಂದಾವ, ಇವತ್ತು ಲೈಟ್ ಬಂದಾವ ಅಂದ್ರೂ ಸಹಿತ ದೀಪ ತನ್ನ ಮಹತ್ವವನ್ನು ಕಳ್ಕೊಂಡಿಲ್ಲ. ಕುಂತವರೆಲ್ಲ ದೀಪೋತ್ಸವ ಮಾಡ್ತಾರೆ. ದೀಪೋತ್ಸವ ಮಾಡುವಂಥ ಟೈಮ್ದೊಳಗೆ ನೋಡ್ರಿ, ಈ ಲೈಟನ್ನು ಎಷ್ಟು ಲೈಟ್ ಹತ್ತಿದ್ರೂ ಸಹಿತ ಆ ದೀಪದಂಗೆ ಈ ಲೈಟ್ ಆಗೋದಿಲ್ಲ. ಯಾಕೆ ಹೇಳ್ರಿ? ಒಂದು ಬಲ್ಪ್ ಮುಂದೆ ಹಿಡಿದ್ರೆ ಯಾವ್ದಾರು ಬಲ್ಪ್ ಹತ್ತುತ್ತ? ಹೂನರನ್ರಿ ಹಾನರನ್ರಿ ಹತ್ತುತ್ತಾನಪ್ಪ? ಹಚ್ಚಿರಿಲ್ಲ ನೀವು? ಒಂದು ಬಲ್ಪ್ ಈಗ ಐತಿಲ್ಲಿ, ಇದನ್ನು ಬಾಪ್ ಮಾಡ್ತೀವಿ, ಅದನ್ನು ಹಿಡ್ಕೊಂಡು ಇದ್ರ ಮುಂದೆ ಹಿಡ್ಕೊಂಡು ನಿಂತ್ರೆ ದೀಪ ಅದು ಹತ್ತೋದಿಲ್ಲ. ಎಷ್ಟರ ಬಲ್ಪ್ ಅದಾವಲ್ಲ, ಇದಕ್ಕೆಲ್ಲ ಕಲೆಕ್ಷನ್ನೇ ಕೊಟ್ಟಾರಲ್ಲಿ. ಒಂದು ಕಲೆಕ್ಷನ್ ಫೇಲ್ ಆದ್ರೆ ಆ ಬಲ್ಪ್ ಆಪ್ ಆಗ್ತದೆ. ಹಾಗೆ ಎಷ್ಟು ಬಲ್ಪ್ ಅದಾವಲ್ಲ,
ಉಷ್ಟು ಬಲ್ಪ್ ಒಂದನ್ನು ಹಿಡ್ಕೊಂತ ಒಂದ್ರ ಮುಂದೆ ಒಂದು ಹಿಡಿದ್ರೆ ಯಾವ ಬಲ್ಪನು ಹತ್ತೋದಿಲ್ಲ. ಆದರೆ ಆ ವೀರಭದ್ರೇಶನ ಸನ್ನಿಧಾನದೊಳಗಿರತಕ್ಕಂಥ ಒಂದು ಪುಟ್ಟ ಹಣತೆ 1 ಕೋಟಿ ದೀಪವನ್ನು ಹಚ್ಚುವಂಥ ತಾಕತ್ತನ್ನು ಅದು ಎಂದೂ ಕೂಡ ಕಳ್ಕೊಂಡಿಲ್ಲ ಅನ್ನುವಂಥ ಕಾರಣಕ್ಕೆ ಯಾರೋ ಹಚ್ಚಿರ್ತಕ್ಕಂಥ ಹಣತೆ, ಯಾರೋ ಹಚ್ಚಿರ್ತಕ್ಕಂಥ ದೀಪ, ಯಾರೋ ಕೊಟ್ಟಿರ್ತಕ್ಕಂಥ ಬತ್ತಿ ಹುಟ್ಟು ಕೂಡಿಕೊಂಡು ಒಂದು ದೀಪ ಆಗಿ ಕುತ್ಕೊಂಡು ವೀರಭದ್ರೇಶನ ಸನ್ನಿಧಾನದೊಳಗೆ ಬೆಳಕಾಗಿ ವಿಜೃಂಭಿಸ್ತಾವಂತಂದ್ರೆ ಊರಾಗ ಹುಟ್ಟಿರ್ತಕ್ಕಂಥ ನಾವು ಸಹಿತ ಆ ಜಾತಿಯವ ಈ ಜಾತಿಯವ ಎಲ್ಲರೂ ಕೂಡಿಕೊಂಡು ನಾವು ಸಹಿತ ಎಲ್ಲರೂ ಒಕ್ಕಟ್ಟಾಗಿದ್ವಿ ಅಂದರೆ ಹೊಳೆ ಆಲೂರಿನ ದೀಪದ ಬೆಳಕು ನಾಡಿನ ತುಂಬ ಎಲ್ಲ ಹೊಕ್ಕೈತೆ ಅನ್ನುವಂಥ ಭಾವನೆ ನಮ್ಮೆಲ್ಲರಲ್ಲಿ ಬರಬೇಕಾಗ್ತದೆ. ಈ ಚಪ್ಪಾಳಿನೂ ಹೊಡಿತೀರಿ, ಆಮೇಲೆ ಅದನ್ನು ಆರ್ಸಕ್ಕೂ ಹೋಗ್ತೀರಿ ನೀವು, ಅದು ಸಮಸ್ಯೆ ಐತಿ. ಹಾಗಾಗಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದೇನು ಅಂತಂದರೆ ಇಷ್ಟೇ ತಿಳ್ಕೊಳ್ಬೇಕು. ನಾವು ಎಷ್ಟೇ ಕಷ್ಟ ಆಗೈತೆ ಅಂದ್ರೂ ಸಹಿತ ನಮಗೆ ಹೊಟ್ಟಿಗೆ ಎಣ್ಣೆ ಕಮ್ಮಿ ಆದರೂ, ತಲೆಗೆ ಎಣ್ಣೆ ಕಮ್ಮಿ ಆದರೂ ದೇವರ ಗುಡಿ ಒಳಗಿರುವಂಥ ದೀಪಕ್ಕೆ ಮಾತ್ರ ಎಣ್ಣೆ ಕಡಿಮೆ ಆಗಬಾರ್ದಂತ ಬದುಕವ್ರು ಏನದಾರಲ್ಲ ಇವರು ಹೆಮ್ಮೆಯ ಭಾರತೀಯರು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಅಲ್ಲಿ ಹೋದ್ರೆ ಏನೈತಿ, ಇಲ್ಲಿ ಹೋದ್ರೆ ಏನೈತೆ ಅಂತ ಹೇಳೋರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅನುಭವಕ್ಕೆ ಏನಾಗ್ಯದ ಅದನ್ನೆಲ್ಲವನ್ನು ಮಾಡ್ಕೊತ ಬಂದು ನಮ್ಮ ಜೀವನವನ್ನು ಪಾವನಮಯ ಮಾಡ್ಕೋಬೇಕನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಸಂಸಾರ ಅನ್ನುವಂಥದ್ದಿದ್ದಾಗ ಒಟ್ಟ ತಲೆಯಾಗಿ ಇಟ್ಕೊಳ್ರಿ. ಕೊನೆ ಮಾತು ಹೇಳ್ತೀನಿ, ಮಠಕ್ಕೆ ಮಾಡ್ಬೇಕಾದ್ರೆ ಭಕ್ತರ ಮುಂದೆ ನಿಂದಿರಿಸಿ ತಂದೆ ತಾಯಿನ ಕೊನೆ ನಮಸ್ಕಾರ ಮಾಡಿಸ್ತಾರೆ. ನಮ್ಮ ಕಡೆಯಿಂದ ಅವ್ರಿಗೆ ಕೊನೆ ನಮಸ್ಕಾರ ಮಾಡಿಸ್ತಾರೆ. ಕೊನೆ ನಮಸ್ಕಾರ ಮಾಡಿಸಿ ಹೇಳ್ತಾರೆ ಲಾಸ್ಟ್ ಏನಂತಂದ್ರೆ, ಇನ್ನು ಮ್ಯಾಲಿಂದ ಇವಂದೇನು ನಮಸ್ಕಾರ ಮಾಡ್ತೀವಿ ಇದು ಲಾಸ್ಟ್, ನಿಮ್ಮ ಮಗ ನಿಮಗೆ ಮಾಡೋ ನಮಸ್ಕಾರ. ಹೊಳ್ಳಿ ನಮ್ದು ಅಧಿಕಾರ ಆದಮೇಲೆ ತಂದೆ ತಾಯಿಗಳು ನಮಸ್ಕಾರ ಮಾಡಿಸ್ತಾರೆ ನಮಗೆ. ಇದು ಅಪರೂಪದ ಪ್ರಸಂಗ, ಇದನ್ನು ಯಾವ ಇದ್ರಾಗ ನೋಡೋಕೆ ಸಿಗೋದಿಲ್ಲ. ಇದು ತಂದೆ ತಾಯಿಗಳನ್ನು ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಇನ್ನು ಮ್ಯಾಲಿಂದ ಇವ ನಿಮ್ಮ ಮಗ ಅಲ್ಲ ಸಮಾಜದ ಮಕ್ಕಳು ಇವರು ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿಸಿ ಅವರು ಕರುಳಿನ ಸಂಬಂಧ ಅಂತ ಉಡದಾರ ಕಟ್ಟಿರ್ತಾರೆ. ಉಡದಾರ ಸಹಿತ ಹರಿತಾರೆ, ನಮ್ಮದು ಉಡದಾರ ಸಹಿತ ಅವ್ರ ಕಡೆಯಿಂದ ಕಟ್ ಮಾಡಿಸ್ತಾರೆ. ಅದೊಂದು ಭಾಳ ಇದನ್ನು ಹೇಳಕ್ಕೆ ಒಂದು ಪ್ರಸಂಗ. ಮನ್ಯಾಗ ನಿಮ್ಮ ಹಾಸ್ಟೆಲ್ನಾಗ ಇಟ್ಟು ಮಗ ಹೊಳ್ಳಿ ಬರ್ತಾನಂತ ನಂಬಿಕೆ ಇರ್ತೈತಿ. ಹಾಸ್ಟೆಲ್ನಾಗ ಇಟ್ಟು ಮಗ ಹೊಳ್ಳಿ ಓದಿ ಮನೆಗೆ ಬರ್ತಾನಂತ ನಂಬಿಕೆ ಇರ್ತೈತಿ. ಆದರೆ ಮಠಕ್ಕೆ ಕೊಟ್ಟ ಮಗ ಹೊಳ್ಳಿ ಮನೆಗೆ ನಮ್ಗೆ ಬರಂಗಿಲ್ಲ ಅನ್ನುವಂಥ ನಂಬಿಕೆ ಅವ್ರಿಗೆ ಕಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅಲ್ಲಿ ಇಬ್ಬರು ತಂದೆ ತಾಯಿಗಳನ್ನು ಕಳ್ಕೊಂಡಿವಿ ಅನ್ನುವಂಥದ್ದು ಒಂದು ದುಃಖ. ಆದರೆ ನಿಮ್ಮಂಥ ಸಾವಿರಾರು ತಂದೆ ತಾಯಿಗಳು ನಮ್ಮ ಪಾಲಿಗೆ ಸಿಗ್ತೀರಿ ಅನ್ನುವಂಥದ್ದು ಒಂದು ಕಡೆ ಇರ್ತೈತಿ. ಹಾಗಾಗಿ ನಾವು ಯಾರು ಬೀಗರಿಗೆ ಹೇಳಕ್ಕೆ ಹೋಗ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ ಬರ್ರಿ ಬೀಗ್ರು ಅಂತೇಳಿ, ನಮಗೆ ಬೀಗರು ಬಿದ್ರಿಲ್ಲ, ನೀವೇ ಎಲ್ಲ ಭಕ್ತರು, ನೀವೇ ತಂದೆ ತಾಯಿ, ನೀವೇ ಎಲ್ಲ. ಅದಕ್ಕೆ ನಿಮ್ಗೆ ಹೇಳೋದು, ನೀವೇ ಎಲ್ಲ